ಜಿಎಸ್ಟಿಯನ್ನು ಏರಿಸಿ ಕಡಿಮೆ ಮಾಡ್ತಾ ಇದ್ದಾರಲ್ಲ, ಯಾಕೆ? ಅನುಕೂಲ ಇದೆ, ಮತ್ತೆ ಪ್ರಯೋಜನ ಜನಗಳಿಗೆ ಆಗುತ್ತೆ, ಆ ಐಟಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ಬಟ್ ಇನ್ನೊಂದೇನು ಅಂದ್ರೆ ಇದನ್ನ ಯಾವ ರೀತಿ ಸ್ಟೇಟ್ ಮೇಲೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಎಕ್ಸ್ಪ್ರೆಸ್ ಮಾಡಬಹುದು. ಮಧ್ಯಮ ವರ್ಗದ ಜನರಿಗೆ ತುಂಬಾ ಸಂತೋಷದ ವಿಚಾರ ಇದೆ. ಒಂದ್ ಕಾಳ ಕಡಿ ತಗೋಬೇಕಾದ್ರೂ ಎಷ್ಟು ಪರ್ಸೆಂಟೇಜ್ ಜನ ಕೊಡ್ತಾರೋ, ಅವ್ರು ದುಡಿತಾರೆ ಎಷ್ಟು, ಅವರಿಗೆ ಯಾವ ಮಟ್ಟಕ್ಕೆ ಅನುಗುಣವಾಗಿ ನಾವು GST ಹಾಕಿದ್ವಿ ಅಂತಂದ್ರೆ ಅವ್ರು ಹೊರೆ ಆಕತಿ, ಆ ಕಲ್ಪನಾ ಅವ್ರಿಗೆ ಇರುದಿಲ್ವಾ? ಇವೆಲ್ಲ ಸೇರ್ ಮಾಡ್ಬೇಕು. ಸುಮ್ನೆ ಬಿಹಾರ್ ಎಲೆಕ್ಷನ್ ಗೋಸ್ಕರ ಮಾಡೋದು, ಬಿಹಾರ್ ಎಲೆಕ್ಷನ್ ಐತಿ ಅನ್ಬಿಟ್ಟು GST ಕಡಿಮೆ ಮಾಡಿದ್ವಿ ಅಂತ ಪ್ರಚಾರ ತಗೊಳ್ಳೋದಲ್ಲ. ಮನಮೋಹನ್ ಸಿಂಗ್ ಇಂದ ಅವಾಗ ಜೀವಂತ ಇದ್ರು, ಅವಾಗ ಹೇಳಿದ್ರು ನೀವು 28-18 ಎಲ್ಲ ಬೇಡ, 5ರಿಂದ 12 2 ಸ್ಲ್ಯಾಬ್ ಇಟ್ಕೊಳ್ಳಿ, ಏನೋ ಜನಕ್ಕೂ ಹೊರೆ ಆಗಲ್ಲ ಅಂತ ಹೇಳಿ. ಮತ್ ಇಲ್ಲಿ ತನ ಏರ್ಸಿದನ್ನ ದುಡ್ಡು ಅವ್ರು ಏನ್ ಮಾಡಿದ್ರು? ಸರ್, ಪ್ರಧಾನ ಮಂತ್ರಿ ಅವರ ಹೇಳಿಕೆ ಈ ತಿಂಗಳು ಸೆಪ್ಟೆಂಬರ್ 22ನೇ ತಾರೀಕಂದು GST ದರ ಎಲ್ಲ ಇಳಿಕೆ ಮಾಡಿಸ್ತೀವಿ ಅನ್ನೋಂಥದ್ದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಮ್ಮ, ಈಗ GSTಯನ್ನು ಏರಿಸಿ ಕಡಿಮೆ ಮಾಡ್ತಾ ಇದ್ದಾರಲ್ಲ, ಯಾಕೆ? ಇದು ಒಂದು ಕ್ವಶನ್. ಮೊದಲು ಇದನ್ನು ಮಾಡೋಕ್ಕಿಂತ ಪೂರ್ವದೊಳಗೆ ಸಮಾಜದಲ್ಲಿ ಎಷ್ಟು ಬಡವರು ಅದಾರು, ಯಾವ ರೀತಿ ನಮ್ಮ ಹಿಂದುಳಿದವರು ಅದಾರು, ಆಮೇಲೆ ದಲಿತರು ಅದಾರು, ಈ ಬಡ ಕುಟುಂಬಕ್ಕೆ ಅನುಗುಣವಾಗಿ ಇದನ್ನು ನಡ್ಕೊಳ್ಳುವಂಥ ಒಂದು ವಿಚಾರ ಅವ್ರಿಗೆ ಮೊದಲು ಬರಲಿಲ್ವಾ? ಯಾರೂ ಹೇಳಲಿಲ್ವಾ? ಆಮೇಲೆ ಅವರಿಗೆ ಈ ವಿಚಾರ ಈಗ ಯಾಕೆ ಬಂತು ಅನ್ನೋದು ಒಂದು ಕ್ವಶನ್ ಮಾರ್ಕ್. ಹೌದಾ? ಅದರ ಬೇರೆ ನಮ್ಮ ಫೈನಾನ್ಸ್ ಮಿನಿಸ್ಟರು ಎಲ್ಲಿ ಸೆಂಟ್ರಲ್ದಾಗಿರೋರು, ಅವರು ಹೆಣ್ಮಗಳ. ಇವತ್ತಿನ ಸಮಾಜದೊಳಗೆ ಯಾವ ರೀತಿ ಬೆಲೆ ಏರಿಕೆ ಇದೆ ಅನ್ನೋದು ಗೊತ್ತಿದೆ ಅವ್ರಿಗೆ. ಒಂದು ಕಾಳು ಕಡಿ ತೊಗೋಬೇಕಾದ್ರೂ ಎಷ್ಟು ಪರ್ಸೆಂಟೇಜ್ ಜನ ಕೊಡ್ತಾರೋ, ಅವ್ರು ದುಡಿತಾರೆ ಎಷ್ಟು, ಅವರಿಗೆ ಯಾವ ಮಟ್ಟಕ್ಕೆ ಅನುಗುಣವಾಗಿ ನಾವು GST ಹಾಕಿದ್ವಿ ಅಂತಂದ್ರೆ ಅವ್ರು ಹೊರೆ ಆಕತಿ, ಆ ಕಲ್ಪನಾ ಅವ್ರಿಗೆ ಇರೋದಿಲ್ವ? ಜನ ಆರಿಸಿ ಕಳಿಸಿದ ಮೇಲೆ ಈ ರೀತಿ ಜನರ ಅಭಿಪ್ರಾಯ ತಿಳ್ಕೊಳ್ಳೋದನ್ನ ಈ ರೀತಿ GST ಅವ್ರು ಏರಿಸಿದ್ರಂದ್ರೆ ಬದುಕುವಂಥ ಪರಿಸ್ಥಿತಿ ಹೆಂಗೆ ಬರ್ತದೆ ಸಮಾಜದಾಗ ಹೇಳಿ? ಅವ್ರು ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂತ ನಾ ಹೇಳ್ತಾ ಇಲ್ಲ. ವಿಚಾರ ಮಾಡಿ GST ಬಗ್ಗೆ ಆಸಕ್ತಿ ತೋರಿಸಿ ಅವ್ರು ಏರಿಸಿ ಇಳಿಸುವಂಥ ಪ್ರವೃತ್ತಿ ಯಾಕೆ ಬಂತು? ಮತ್ತು ಇಲ್ಲಿ ತನ ಏರಿಸಿದ್ದನ್ನು ದುಡ್ಡು ಅವ್ರು ಏನು ಮಾಡಿದ್ರು? ಹೌದು ತಾನೆ? ಯಾವ ಉದ್ದೇಶಕ್ಕೋಸ್ಕರ ಇವತ್ತು ಏನು ಇಳಿಸ್ತಾ ಇದ್ದಾರ ಅದು ವೆಲ್ ಆ್ಯಂಡ್ ಗುಡ್, ಒಳ್ಳೆ ರೀತಿಯಿಂದ ಅವ್ರ ಅಭಿಪ್ರಾಯ ಸರಿ ಇದೆ, ಅದು ವಿಷಯ ಬೇರೆ. ಯಾಕೆ ಅವ್ರು ಈ ರೀತಿ ಮಾಡಿದರು ಅಂದ್ರೆ ಜನಸಾಮಾನ್ಯರಿಗೆ ಏನಾಗುತ್ತೆ ಇದು ಗೊತ್ತಾ? ಯಾವ ರೀತಿ ಈ ಕರ್ನಾಟಕದ ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ದಿದ್ದ ಗೌರ್ಮೆಂಟ್ ಆಗಲಿ, ಕಾಂಗ್ರೆಸ್ ಗೌರ್ಮೆಂಟ್ ಆಗಲಿ, BJP ಆಗಲಿ, ಯಾವುದೇ ಇರಲಿ, ಒಂದು ಸಮಾಜದ ಬಗ್ಗೆ ಗೌರವ ಇಟ್ಟುಕೊಂಡು ಮಾಡುವಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡಾಗ ಮಾತ್ರ ಸಮಾಜದಾಗ ನೆಮ್ಮದಿಯಿಂದ ಇರ್ತಕ್ಕಂಥ ಪ್ರವೃತ್ತಿ ಬರ್ತದೆ ಸಮಾಜದ ಮೇಲೆ, ಬಡವರ ಮೇಲೆ. ಬಡವರು ಹೆಸರು ಹೇಳೋದು, ಈ ರೀತಿ ಇಲ್ಲಿ ತನ ಕಿತ್ಕೊಳ್ಳೋದು, ಈ ರೀತಿ ಕಿತ್ಕೊಂಡ ಮೇಲೆ ಅವ್ರು ಬಡವರು ಉಳಿತಾರೋ ಇಲ್ಲೋ ಅನ್ನುವಂಥ ಪ್ರವೃತ್ತಿಯನ್ನು ನಾವು ಬೆಳೆಸ್ಕೋಬೇಕು ತಾನೆ. ಆ ರೀತಿ ಇರೋದ್ರಿಂದ ಈ ರೀತಿ ಈಗ ಏನು ನಾಳೆ 27ನೇ ತಾರೀಕಿಗೆ ಅವ್ರು ಏನು GST ಇದನ್ನು ಮಾಡ್ತಾರಂತ ಹೇಳ್ತಾ ಇದ್ದಾರೆ. ಹೌದಾ? 27ನೇ ತಾರೀಕಿಗೆ ಏನು ಮುಹೂರ್ತ ಅವತ್ತ? ಈಗ ಏನಾರ ಏರಿಸ್ಬೇಕಾದ್ರೂ ರಾತ್ರಿ 12 ಗಂಟೆಗೆ ಏರಿಸ್ಬಿಡ್ತಾರೆ ಅವ್ರು. ಪೆಟ್ರೋಲು ಅದ ಈಗ GST ಏರಿಸ್ಬೇಕಂದ್ರೆ ಅವ್ರು ಮಾಡಿಸ್ಬಿಡ್ತಾರೆ. ಈಗ ಕೊಡಬೇಕಾದ್ರೆ 27ನೇ ತಾರೀಕಿಗೆ ಯಾಕೆ? ಈಗ ಮುಹೂರ್ತ ಚಲೋ ಇಲ್ವಾ? ಹೇಳಿ. ಅಲ್ಲ, ಬಡವ್ರ ಪರಿಸ್ಥಿತಿಗೆ ಅನುಗುಣವಾಗಿ ಜೀವನ ಮಾಡ್ಬೇಕಲ್ಲ. ಈಗ ಒಂದು ಮಿಡ್ಲ್ ಕಾರು ಹೌದು ಇವುದು ಇಂಥವೆಲ್ಲ ಹೇಳ್ತಾರೆ ಅವರು. ಇಷ್ಟೆಲ್ಲ ಏರಿಸ್ಬೇಕಾ? ಒಂದು ಏನಾದರೂ ಒಂದು ಚಾಕ್ ಪೀಸ್ ತೊಗೋಬೇಕಾಯ್ತು ಅಂತಂದ್ರೆ, ಒಂದು ಏನಾರ ತೊಗೋಬೇಕಾದ್ರೂ ಅದಕ್ಕೆ GST ಕಟ್ಬೇಕು. ಇದು ನಾವು ಹಿಂದೆ ಬೆಳೆದು ಬಂದಂಥ ವಾತಾವರಣ ನಾವು ನೋಡಿದ್ದೇವೆ, ಇಷ್ಟು ಗೌರ್ಮೆಂಟನ್ನು ನೋಡಿದ್ದೇವೆ, ಇಷ್ಟೆಲ್ಲ ನೋಡಿದ್ದೇವೆ. ಈ GST ಅನ್ನೋ ಪದನ ಕೇಳಿಲ್ಲ ನಾವು. ಈಗ ಯಾಕೆ ಇದು ಪ್ರಾರಂಭ ಆಯಿತು ಅಂತ? ಹೌದು ತಾನೆ? ಜನಸಾಮಾನ್ಯರಿಗೆ ಖರ್ಚು ಕಮ್ಮಿ ಆಗುತ್ತೆ GST ಇಳಿಕೆ ಮಾಡೋದ್ರಿಂದ. GST ಕಡಿಮೆ, ಬೆಲೆ ಏರಿಸಿ GST ಕಡಿಮೆ ಮಾಡೋದ್ರಿಂದ ಖರ್ಚು ಕಡಿಮೆ ಆಗತ್ತಾ ಹೇಳಿ? ಬೆಲೆ ಏರಿಕೆ ಮಾಡಿಬಿಡೋದು, GST ಕಡಿಮೆ ಮಾಡೋದು, ಇದು ಬೇಕಾ? ಬಡವರನ್ನು ಬದುಕುವಂಥ ಒಂದು ವಿಚಾರ ಇಟ್ಕೊಂಡು ನಾವು ಏನಾದರೂ ಒಂದು ವ್ಯವಸ್ಥಿತವಾಗಿ ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಸಾರ್ಥಕಕ್ಕತ್ತದು. ಅದನ್ನು ಬಿಟ್ಟು ನಾವು GST ಇಳಿಸಿದ್ವಿ ಅಂತ ಹೇಳೋದು, ಇಲ್ಲಿ ಬೆಲೆ ಏರಿಕೆ ಮಾಡೋದು, ಅಲ್ಲಿ ಬೆಲೆ ಏರಿಕೆ ಮಾಡೋದು, ಇಲ್ಲಿ GST ಕಡಿಮೆ ಮಾಡೋದು, ಇದು ಯಾವ ನ್ಯಾಯ ಹೇಳಿ? ಇದು ಜನಸಾಮಾನ್ಯರಿಗೆ ಏನೂ ಗೊತ್ತಿರೋದಿಲ್ಲ. ಸಾಮಾನ್ಯ ಜನರಿಗೆ GST ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರು ಹೋಗಿ ತರೋದು ಅಷ್ಟ ಗೊತ್ತವ್ರಿಗೆ. ಅವ್ರು ಎಷ್ಟು ಕೊಡ್ತಾರೋ ಅನ್ನೋದು ಗೊತ್ತಿರೋದಿಲ್ಲ, ಎಷ್ಟು ತೊಗೋತಾರೋ ಅನ್ನೋದು ಗೊತ್ತಿಲ್ಲ. GST ಬಿಲ್ ಸಹಿತ ಅವ್ರು ತೊಗೊಳೋದಿಲ್ಲ.
ಇವ್ರು ಕೊಟ್ಟಿದ್ದಕ್ಕರೆ ಅವ್ರು ತೊಗೊಂಡಿದ್ದಕ್ಕರೆ. ಮತ್ತು ಸಾಮಾನ್ಯ ಜನರಿಗೆ ಈ ರೀತಿ ನಾವು ಹಿಂದ್ಗಡೆಯಿಂದ ಚೂರಿ ಹಾಕುವಂಥ ಕೆಲಸ ನಾವು ಸರ್ಕಾರ ನಾವು ಮಾಡ್ತಿದ್ರೆ ನಾವು ಯಾರು ನಂಬಿಕೆ ಹೇಳಿ. ಆದ್ರೆ ಇವತ್ತಿನವರೆಗೂ ತಿಳ್ಕೊಳ್ಳುವಂಥ ಆರಿಸಿ ಹೋದಂಥ ಜನ ಸಮಾಜದ ಬಗ್ಗೆ ಕಳಕಳಿಯಿಂದ ಸ್ಪಷ್ಟವಾಗಿ ಜನಸಾಮಾನ್ಯರಿಗೆ ತಿಳಿಯುವಂಥ ಕೆಲಸವನ್ನು ಮಾಡ್ಬೇಕು. ಅವಾಗ ನಾವು GST ಮಾಡಿದ್ದಕ್ಕೆ GST ಕೊಡೋದಕ್ಕೆ ತಗೊಳ್ಳೋದಕ್ಕೆ ಸಂಬಂಧ ಇಲ್ಲ. ಈಗ ಜನ ಏನು ಕೊಡ್ತಾರ ಹೇಳಿ, ಅವ್ರು ಹೇಳ್ದಂಗೆ ಮಾಡ್ತಾರ. ಈಗ ಅವ್ರು GST ಏರ್ಸೇನೆ ಅಂದ್ರೂ ಕೊಡ್ತಾರ, GST ಕಡಿಮೆ ಮಾಡ್ಯಾರಂದ್ರೂ ದುಡ್ಡು ಕೊಡ್ತಾರ ಅವರು. ಯಾಕಂದ್ರೆ ಅವ್ರ ಜೀವನ ನಡಿಬೇಕಲ್ಲ, ಅವ್ರು ಬದುಕಬೇಕಲ್ಲ. ಆ ಬದುಕೋದಕ್ಕೋಸ್ಕರ ಇವರು ಆ ಜೀವನದ ಜೊತೆ ಚೆಲ್ಲಾಟ ಆಡಬಾರ್ದು. ಜೀವನದ ಜೊತೆ ಬಡ ಜೀವನದ ಜೊತೆ ಚೆಲ್ಲಾಟ ಆಡುವಂಥ ಒಂದು ಶಕ್ತಿಯನ್ನು ಅವ್ರು ಬೆಳೆಸ್ಕೋಬಾರ್ದು. ಅವಾಗ ಅದು ಸ್ವಾರ್ಥಕತೆ. ಅವಾಗ ಜನರನ್ನು ನಂಬುತ್ತಾರ. ಹೌದಾ? ಬರೀ ರಾಜಕಾರಣಿ ಮಾಡುವಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಳಕ್ಕೆ ಹೋಗ್ಬಾರ್ದು. ರಾಜ್ಯಕ್ಕೆ ಕಾರಣಿಗಳಾಗಬಾರ್ದು. ಇವರು ದೇಶವನ್ನು ಉದ್ಧಾರ ಮಾಡುವಂಥ ಒಂದು ಶಕ್ತಿಯನ್ನು ಅವ್ರು ಬೆಳೆಸ್ಕೋಬೇಕು. 100ಕ್ಕೆ 80% ಜನ ಇವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಜನಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತಿದೆ. ಇದೆಲ್ಲ ಬೇಕಾ ನಮ್ಗೆ? ನೆರೆ ಹಾವಳಿ ಇದೆ, ಇಷ್ಟೆಲ್ಲ ಬೇಕಾದಷ್ಟು ಭೂಕಂಪಗಳಾಗ್ತಾ ಇದ್ದಾವೆ, ಮಳೆ ಆಗ್ತಾ ಇದೆ. ಇದೆಲ್ಲ ಬಿಟ್ಟು ರಾಜಕಾರಣಿಗಳನ್ನ ಮಾಡೋದ್ರಿಂದ ಏನಾಗ್ತಾ ಇದೆ ಹೇಳಿ? ಅದನ್ನು ನಾವು ಅರ್ಥ ಮಾಡ್ಕೊಂಡು ನಡ್ಕೋಬೇಕು. ಇದು ಪ್ರತಿಯೊಬ್ಬ ಜನಸಾಮಾನ್ಯರು ಈ ರೀತಿ ಮಟ್ಟಕ್ಕೆ ಹೋಗುವಂಥ ಪ್ರವೃತ್ತಿ ಇಳಿಬಾರ್ದು. ಜನರು ರೊಚ್ಚಿಗೆದ್ರೆ ಏನಾಗುತ್ತೆ ಗೊತ್ತಾ? ಈಗ ಹೆಂಗೆ ಭೂಕಂಪದ ಅಲೆಗಳು ಬರ್ತದೋ, ಸಮುದ್ರದ ಅಲೆಗಳು ಬಂದ ಹಂಗೆ ಅಲೆಗಳು ಬಂದು ಅನ್ನೋದು ಬದುಕುವಂಥ ಶಕ್ತಿ ಸಹಿತ ಇರೋದಿಲ್ಲ ಅವ್ರಿಗೆ. ಇಲೆಕ್ಷನ್ ಬಂದಾಗ ಕಾಲು ಹಿಡಿಯೋದು, ಈ ರೀತಿ ಮಾಡ್ಕೊಂಡಾಗ ಪರಿಸ್ಥಿತಿ ಏನಾಗುತ್ತೆ ಹೇಳಿ? ಒಂದು ದಿವಸ ಇವ್ರು ಏನಾರ ಇಲೆಕ್ಷನ್ನಾಗ ಏನು ಗಿಮಿಕ್ ಮಾಡಿ ಆರಿಸಿ ಬಂದು ಈ ರೀತಿ ಮಾಡ್ಕೊತ ಕೂತ್ರೆ ಯಾರು ನಂಬ್ತಾರೆ ಹೇಳಿ? ಅದಕ್ಕೆ ವಿರೋಧ ಪಕ್ಷದವರು ವಿಚಾರ ಮಾಡ್ಬೇಕಿದೆ. ಇಂಥವೆಲ್ಲ ಹೊಲಸ್ತನ ಮಾಡುವಂಥ ರೀತಿ ಮಾಡಿದ್ರೆ ಬೆಳವಣಿಗೆ ಆಗೋದಿಲ್ಲ. ಸಮಾಜ ಬೆಳಿಬೇಕು, ಬದುಕಬೇಕು. ಜನ ಬಡವರು ಬದುಕಬೇಕು. ಬಡವ್ರ ಹೆಸರು ಹೇಳೋದು, ಇವರು ಭಕ್ಷಕರು ಇವ್ರು ಆಗೋದು, ಇದು ಬೇಕಾ? ಬೇಜಾರು ಅನ್ನಿಸ್ತಾ ಇದೆ. ಏನು ಸಮಾಜದಾಗ ಬದುಕಬೇಕು ಅನ್ನೋಂಥ ಪ್ರವೃತ್ತಿಗೆ ಹಿಡಿತಾರೆ ಅಷ್ಟೇ, ಬೇರೆ ಇದಕ್ಕಿಂತ ಏನು ಮಾಡೋದು. ಮತ್ತು ಅವ್ರು ಏರು ಸಂತೂ ಯಾರು ಹೇಳೋದಿಲ್ಲ, ಇಳು ಸಂತೂ ಯಾರು ಹೇಳೋದಿಲ್ಲ. ಯಾರು ಹೇಳಿದಾರ ನರೇಂದ್ರ ಮೋದಿ ಅವ್ರಿಗೆ GST ಇಳಿಸ್ರಿ ಅಂತೇಳಿ? ಯಾರು ಹೇಳಿಲ್ಲ. ಜನ ಬಬ್ಬಿ ಹೊಡಿತಾ ಇದೆ. GST ಆದಾಗಿಂದ ಬಬ್ಬಿ ಹೊಡಿತಾ ಇದೆ. ಹೌದು ತಾನೆ? ನಾವೀಗ GST ಇಳಿಸ್ತೇವೆ, GST ಮಾಡ್ತೇವೆ. ಇದು ಯಾವ ನ್ಯಾಯ ಹೇಳಿ? ಪ್ರತಿಯೊಂದಕ್ಕೂ ನರೇಂದ್ರ ಮೋದಿ ಅವ್ರ ಹೆಸರು ಹೇಳಕ್ಕೆ ಹೋಗ್ಬಾರ್ದು. ಒಬ್ಬ ಒಳ್ಳೆ ವ್ಯಕ್ತಿ ಒಳ್ಳೇದನ್ನ ಮಾಡ್ತಿರ್ತಾನೆ. ಅವ್ರಿಗೆ ಹಿಂದೆ ಬ್ಯಾಕ್ ಏನು ಸಪೋರ್ಟ್ ಆಗಿ ಏನು ತೆಲಿಗೆ ತುಂಬ್ತಿರ್ತಾರಲ್ಲ, ಆ ಪ್ರವೃತ್ತಿಯನ್ನು ಕಡಿಮೆ ಮಾಡ್ಬೇಕು. ಒಳ್ಳೇದನ್ನು ತುಂಬಬೇಕು. ಒಂದು ಹೊಲಕ್ಕೆ ಒಳ್ಳೆ ಬೀಜ ಬಿತ್ತಿದಾಗ ಮಾತ್ರ ಒಳ್ಳೆ ಬೆಳೆ ಬರ್ತೈತೆ ಅಲ್ಲಿ. ಹೌದು ತಾನೆ? ಅದನ್ನು ಬಿಟ್ಟು ಇವ್ರು ಏನೇನರ ಒಂದು ಮಾಡಿದ್ರೆ ಯಾವ ರೀತಿ ಆಕತಿ? ಆ ಬೆಳವಣಿಗೆಯನ್ನು ಮಾಡ್ಕೊಳ್ಳುವಂಥ ಒಂದು ಶಕ್ತಿಯನ್ನು ಅವ್ರು ಇಟ್ಕೊಂಡಾಗ ಮಾತ್ರ ಸ್ವಾರ್ಥಕತೆ. ನಮ್ಮ ದೇಶ ಉದ್ಧಾರ ಆಗಬೇಕಾಯ್ತು ಅಂದರೆ ಒಳ್ಳೆ ಸಂಸ್ಕಾರ, ಒಳ್ಳೆ ಸಂಸ್ಕೃತಿ, ಒಳ್ಳೆ ಸಂಪ್ರದಾಯ, ಒಳ್ಳೆ ಬೆಳವಣಿಗೆ ಇರಬೇಕು. ಅದನ್ನು ಬೆಳೆದಾಗ ಮಾತ್ರ ನಮ್ಮ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ ಐತಾ? ಸುಮ್ಮನೆ ಏನೋ ಒಂದು ಹೆಸರು ಹೇಳೋದು, ಅದನ್ನು ದೊಡ್ಡ ಉದ್ಭವ ಮಾಡೋದು, ಏನೋ ಒಂದು ಹೆಸರು ಹೇಳೋದು, ಅದನ್ನು ಇದನ್ನು ಮಾಡೋದು, ಆ ಪ್ರವೃತ್ತಿ ಮಾಡಕ್ಕೆ. ಓಕೆ, ಥ್ಯಾಂಕ್ ಯು. ಸರ್, ಪ್ರಧಾನಮಂತ್ರಿ ಮೋದಿ ಅವರ ಹೇಳಿಕೆ ಇದು. ಈ ತಿಂಗಳು 22ನೇ ತಾರೀಕು, ಸೆಪ್ಟೆಂಬರ್ 22ನೇ ತಾರೀಕಿಂದ GST ದರ ಎಲ್ಲ ಇಳಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? GST ದರ ಇದಕ್ಕೆ ಮುಂಚೆನೆ ಇಳಿಕೆ ಆಗ್ಬೇಕಾಗಿತ್ತು. ಅವ್ರು ಲೇಟ್ ಆಗಿ ಮಾಡ್ತಾವ್ರೆ. ಬಹಳ ವರ್ಷದಿಂದನೇ ಇಳಿಕೆ ಆಗ್ಬೇಕಾಗಿತ್ತು, ಈಗ ಲೇಟ್ ಮಾಡ್ತಾವ್ರೆ. ಇದರಿಂದ ಏನಾದ್ರೂ ಪ್ರಯೋಜನ ಇದೆ? ಅನುಕೂಲ ಇದೆ, ಮತ್ತೆ ಪ್ರಯೋಜನ ಜನಗಳಿಗೆ ಆಗುತ್ತೆ. ಆ ಐಟಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ಬಟ್ ಇನ್ನೊಂದು ಏನು ಅಂದ್ರೆ, ಇದನ್ನ ಯಾವ ರೀತಿ ಸ್ಟೇಟ್ ಮೇಲೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಎಕ್ಸ್ಪ್ರೆಸ್ ಮಾಡಬೇಕು. ಕೆಲವು ಸಲ ಏನಾಗುತ್ತೆ, ಈಗ ಈ GST ನಲ್ಲಿ ಸ್ಟೇಟ್ ಪಾಲು ಹೋಗ್ತಿರುತ್ತೆ. ಈಗ ಸ್ಟೇಟ್ ಪಾಲು ಕಡಿಮೆ ಆದಾಗ ಅಲ್ಲಿ ಸ್ಟೇಟಿಂದ ಬರೋ ಫಂಡ್ ಇರುತ್ತಲ್ಲ, ಅದನ್ನ ಸ್ಟೇಟಿಗೆ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ? ಯಾಕೆಂದ್ರೆ ಸ್ಟೇಟಿಗೆ ಸ್ವಲ್ಪ ಅದು ಅಡ್ಮಿನಿಸ್ಟ್ರೇಷನ್ ಫ್ಲೋ ಆಗಂಗೆ ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ. ಅದನ್ನು ಹೇಳ್ಬೇಕಾಗುತ್ತೆ. ನೀವು ಬರೀ GST ಒಂದು ಪೊಲಿಟಿಕಲ್ ಇದರಲ್ಲಿ ನೀವು ನೋಡ್ಬಿಟ್ಟು ಕಡಿಮೆ ಮಾಡ್ಬಿಟ್ರೆ ಆಗಲ್ಲ. ಇದರಿಂದ ಸ್ಟೇಟಿನ ಮೇಲೆ ಏನು ಪರಿಣಾಮ ಆಗುತ್ತೆ? ಆ ಸ್ಟೇಟ್ಗೆ ವರ್ಟಿಕಲ್ ಡೆವಲ್ಯೂಷನ್, ಹಾರಿಜಾಂಟಲ್ ಡೆವಲ್ಯೂಷನ್ ಯಾವ ರೀತಿ ಫಿಕ್ಸ್ ಮಾಡ್ತೀರಾ? ಏಕೆಂದರೆ ಸಪೋಸ್ ಕರ್ನಾಟಕ 4 ಲಕ್ಷ ಕೋಟಿ ಹೋಗ್ತಾ ಐತೆ,
ಅದು 13% ಮಾತ್ರ ನಮ್ಗೆ ಸ್ಟೇಟಿಗೆ ಕೊಡ್ತಾವ್ರೆ. ಅದನ್ನ ಒಂದು 30% ಕೊಟ್ಬಿಟ್ಟು ಇಲ್ಲಿ, ಯಾಕೆಂದ್ರೆ ಅಷ್ಟೇ ಮಾಡಿದಾಗ ಏನಾಗುತ್ತೆ, ಅವಾಗ ಟ್ಯಾಕ್ಸ್ ಇನ್ನೂ ಜಾಸ್ತಿ ಕಲೆಕ್ಟ್ ಆಗುತ್ತೆ. ಯಾವುದು GST ಟ್ಯಾಕ್ಸ್, GST ಆಗಲಿ, ಡೈರೆಕ್ಟ್ ಟ್ಯಾಕ್ಸ್ ಇದೆಯಲ್ಲ, ಇನ್ಕಮ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್ ಎಲ್ಲ ಇದು ಯಾವುದು ಕಾರ್ಪೊರೇಟ್ ಟ್ಯಾಕ್ಸ್. ಯಾಕೆಂದರೆ ಅವ್ರಿಗೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೆ ಫಂಡ್ ಬೇಕು. ನಮ್ಮ ಸ್ಟೇಟು ಗೌರ್ಮೆಂಟ್ ಬಡ್ಜೆಟ್ ಇರೋದು 3.5 ಲಕ್ಷ ಕೋಟಿ. ಬಟ್ ನಮ್ಮ ಸ್ಟೇಟಿಂದ 4 ಲಕ್ಷ ಕೋಟಿ ಸೆಂಟ್ರಲ್ಗೆ ಹೋಗ್ತಾ ಇದೆ. ಅದರಲ್ಲಿ 13% ಕೊಡ್ತಾವ್ರಲ್ಲ, ಅದನ್ನು 30% ಕೊಟ್ಟು ಪ್ಲಸ್ ಮ್ಯಾಚಿಂಗ್ ವರ್ಕ್ಸು ಅದೆಲ್ಲ ಮಾಡಿ 40% ಬರಂಗೆ ಮಾಡಿದಾಗ ಅವಾಗ ನಮ್ಮ ಸ್ಟೇಟ್ಗೆ ಅನುಕೂಲ ಆಗುತ್ತೆ. ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ, ನೀವು ಈ GST ಡಿಸ್ಟ್ರಿಬ್ಯೂಷನಲ್ಲಿ ಕಡಿಮೆ ಮಾಡಿದಾಗ ಅವರು ಸ್ಟೇಟಿಗೆ ಕಟ್ ಮಾಡಿದಾಗ ಅವರು ಗೌರ್ಮೆಂಟ್ ನಡೆಸೋದಕ್ಕೆ ಟ್ಯಾಕ್ಸ್ ಹಾಕ್ಬಿಟ್ಟು ಮತ್ತೆ ಜನಗಳ ಮೇಲೆ ಇದಾಗುತ್ತೆ. ಸೊ ಈ ಥರ ಮಾಡಬೇಕು ಅಂದರೆ ಬರೀ ನಿಮ್ದು ಒಂದೇ ಪ್ರಚಾರಕ್ಕೋಸ್ಕರ ಮಾಡಬೇಡಿ, ಸ್ಟೇಟ್ ರೆವಿನ್ಯೂ ಕೂಡ ಗಮನದಲ್ಲಿ ಇಟ್ಕೊಂಡು ಮುಂದೆ ಮಾಡಿ ಅಂತ ಹೇಳೋದು. ಸರ್, ಈ GST ದರ ಇಳಿಕೆ ಮಾಡೋದ್ರಿಂದ ಜನಸಾಮಾನ್ಯರ ಖರ್ಚು ಕಮ್ಮಿ ಆಗುತ್ತೆ ಅಂತ ಅನ್ಸುತ್ತೆ? ಕಡಿಮೆ ಆಗುತ್ತೆ. ಯಾವ ರೀತಿ ಕಡಿಮೆ ಆಗುತ್ತೆ? ಅವಾಗ ಏನಾಗುತ್ತೆ, ಈಗ ಸ್ಟೇಟು GST ಪಾಲು ಒಂದು 40% 50% ಇದೆಯಲ್ಲ, ಅದು ಹೋಗ್ತಿರುತ್ತೆ. ಇದು ಕಡಿಮೆ ಮಾಡಿದ್ದು ಒಳ್ಳೇದೇನೆ. ಇದು ಮಾಡಿದಾಗ ಅವಾಗ ಸ್ಟೇಟ್ ಪಾಲು ಹೋಗೋದು ಕಡಿಮೆ ಆಗುತ್ತಲ್ಲ, ಅದಕ್ಕೆ ಏನು ಕಾಂಪನ್ಸೇಟ್ ಮಾಡ್ತೀರಾ? ಇವೆಲ್ಲ ಸೇರ್ ಮಾಡಬೇಕು. ಸುಮ್ಮನೆ BR ಎಲೆಕ್ಷನ್ಗೋಸ್ಕರ ಮಾಡೋದಲ್ಲ. BR ಎಲೆಕ್ಷನ್ ಐತೆ ಅಂದ್ಬಿಟ್ಟು GST ಕಡಿಮೆ ಮಾಡಿದ್ವಿ ಅಂತ ಪ್ರಚಾರ ತೊಗೊಳೋದಲ್ಲ. ಅದು ಮಾಡಿದಾಗ ಸ್ಟೇಟ್ಗೆ ಯಾವ ರೀತಿ ಮೇಂಟೈನ್ ಮಾಡ್ತೀರಾ, ಸ್ಟೇಟ್ ಫೈನಾನ್ಸ್ ಬಗ್ಗೆ ಏನು ಇದು ಮಾಡ್ತೀರಾ, ಏನು ಬ್ಯಾಲೆನ್ಸ್ ಮಾಡ್ತೀರಾ ಸ್ಟೇಟ್ ಬಗ್ಗೆ, ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಕೊಡಬೇಕು. ಸರ್, ಈಗ ಮುಖ್ಯವಾಗಿ ಯಾವ ವಸ್ತುಗಳ ಮೇಲೆ GST ಕಮ್ಮಿ ಮಾಡಬೇಕು ಅನ್ನೋದು? ಕಡಿಮೆ ಮಾಡಿದ್ದಾರೆ ನೋಡಿದ್ವಿ. ಅದು ಎಷ್ಟೆಷ್ಟು ಕಡಿಮೆ ಮಾಡಿರ್ತಾರೋ ಅದು ಅನುಕೂಲನೇ ಆಗುತ್ತೆ. ಕೆಲವು ತಂಬಾಕು ಇವೆಲ್ಲ ಜಾಸ್ತಿ ಮಾಡಿರ್ತಾರೆ, ಅದೇನು ಕೇಳಲ್ಲ ಯಾರು ಆ ಥರ ಬೆಲೆಗಳು ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಅದು ಬ್ಯಾಡ್ ಹ್ಯಾಬಿಟ್ಸ್ ಸ್ಟೇಜಿಗೆ ಬಂದಾಗ ಜನಸಾಮಾನ್ಯರಿಗೆ ಅದು ಹ್ಯಾಬಿಟ್ ಇರೋರಿಗೆ ಮಾತ್ರ ತೊಂದರೆ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಈ ಥರ ಎಲ್ಲ ಇರುತ್ತೆ. GST ಕಡಿಮೆ ಮಾಡೋದು ಅಷ್ಟೇ ಅಲ್ಲ, ಸ್ಟೇಟ್ ಫೈನಾನ್ಸ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ ನೀವು. ಇಲ್ಲಾಂದ್ರೆ ಅವ್ರಿಗೆ ತೊಂದರೆ ಕೊಟ್ಬಿಟ್ಟು ಅವ್ರಿಗೆ ಪನಿಷ್ ಮಾಡೋದಲ್ಲ. ಅವಾಗ ಏನಾಗುತ್ತೆ, ಅವ್ರು ಸೇಲ್ಸ್ ಟ್ಯಾಕ್ಸ್ ಹಾಕಕ್ಕೆ ಶುರು ಮಾಡಿಬಿಡ್ತಾರೆ ಅದು ಬ್ಯಾಲೆನ್ಸ್ಗೋಸ್ಕರ. ಅವಾಗ ಮತ್ತೆ ಅದಕ್ಕೆ ಅದೇ ರೇಟಿಗೆ ಬಂದ್ಬಿಡುತ್ತೆ. ಅದು ಮಾಡಬಾರ್ದು. ನೀವು ಅದನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಹೇಳ್ಬಿಟ್ಟು ಮಾಡ್ಬೇಕಷ್ಟೆ. ಇದು ಒಂದು ಪ್ರಚಾರ ತಂತ್ರ ಆಗಬಾರ್ದು. ಅದೇ ಸರ್, ಇವಾಗ ಸಿದ್ದರಾಮಯ್ಯನ ಸರ್ಕಾರ ಎಲ್ಲ ದರ ಏರಿಕೆ ಮಾಡಿತ್ತು, ಇವಾಗ ಮೋದಿ ಸರ್ಕಾರ ಎಲ್ಲಾ ದರ ಕಮ್ಮಿ ಮಾಡ್ತಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸಿದ್ದರಾಮಯ್ಯ ಸರ್ಕಾರ ಏನು ಕೇರಿಸ್ತು ಅಂತ ಹೇಳಿದ್ರೆ, ನಮ್ಮ ಸ್ಟೇಟಿಂದ 4 ಲಕ್ಷ ಕೋಟಿ ಹೋಗ್ತಾ ಐತೆ. ಏನು ಒಂದು ವರ್ಷಕ್ಕೆ ಡೈರೆಕ್ಟ್ ಟ್ಯಾಕ್ಸು ಇವೆಲ್ಲ ಸೇರಿ ನಮ್ಮ ಸ್ಟೇಟಿಗೆ ಸೆಂಟ್ರಲ್ಗೆ ಹೋಗೋ ಟ್ಯಾಕ್ಸ್ 4 ಲಕ್ಷ ಕೋಟಿ. ಅದಕ್ಕೆ ನೀವು 13 ಪೈಸೆ ಕೊಟ್ಟಾಗ ಸಿದ್ದರಾಮಯ್ಯನಿಗೆ ಬ್ಯಾಲೆನ್ಸ್ ಮಾಡೋದು ಹೆಂಗೆ, ಸ್ಟೇಟ್ ಗೌರ್ಮೆಂಟ್ ನಡೆಸೋದು ಹೆಂಗೆ? ಅವಾಗ ಸ್ವಲ್ಪ ಏರಿಸಿರ್ತಾರೆ. ಅದನ್ನೇ ನಾನು ಹೇಳ್ತಿರೋದು. ಅದನ್ನ ಒಂದು 30% ಕೊಡಿ. ಯಾವುದೋ ಸ್ಟೇಟ್ಗೆ ಸೆಂಟ್ರಲ್ಗೆ ಫಂಡ್ ಬರುತ್ತಲ್ಲ, ಅದು ನಮ್ಮ ಸ್ಟೇಟಿಗೆ 30% ಕೊಡಿ. ಆಮೇಲೆ ಮ್ಯಾಚಿಂಗ್ ಫಂಡ್ಸು ಅದು ವರ್ಕ್ಸ್ ಇರುತ್ತಲ್ಲ, ಅದೆಲ್ಲ ಒಂದು 10% ಇರುತ್ತೆ. ನ್ಯಾಷನಲ್ ಹೈವೇ ಮತ್ತು ಇದೆಲ್ಲ ಇರುತ್ತೆ. ಅವಾಗ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಾಂದ್ರೆ ಅಲ್ಲಿ ಕಡಿಮೆ ಮಾಡಿದ್ವಿ ಅಂತ ಪ್ರಚಾರ ತಗೊಂತೀರಾ. ಇಲ್ಲಿ ಸ್ಟೇಟ್ಗೆ ಕತ್ತಿಸಿದಾಗ, ಫೈನಾನ್ಸಿಯಲಿ ಕತ್ತಿಸಿದಾಗ ಇವರು ಅವಾಗ ಈ ಸ್ಟೇಟ್ ಗೌರ್ಮೆಂಟ್ ನಡೆಸೋದಕ್ಕೆ ಜಾಸ್ತಿ ಮಾಡಬೇಕಾಗುತ್ತೆ. ಇದರಿಂದ ಬಚಾವ್ ಮಾಡಬೇಕು ಅಂದರೆ ಟೋಟಲ್ ಫೈನಾನ್ಸ್ನ ನೀವು ಬ್ಯಾಲೆನ್ಸ್ ಮಾಡಬೇಕು. ಸರ್, ಈ ತಿಂಗಳು ಸೆಪ್ಟೆಂಬರ್ 22ನೇ ತಾರೀಕಿಂದ GST ಎಲ್ಲ ಕಡಿಮೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಅಲ್ಲ, ಇದು ಮಾಡ್ತಾ ಇರೋದು ಯಾವ ರೀತಿ ಎಫೆಕ್ಟ್ ಆಗ್ತದೆ ನೋಡಬೇಕು. ಮಾಡಿರೋದಂತೂ ಮಧ್ಯಮ ವರ್ಗದ ಜನರಿಗೆ ತುಂಬ ಸಂತೋಷದ ವಿಚಾರ ಇದು. ಅದನ್ನು ಸಹ ನಾವು ತುಂಬ ಸಂತೋಷದಿಂದ ಸ್ವಾಗತ ಮಾಡ್ತೀವಿ. ಆದರೆ ಇದನ್ನು ಮೋದಿಯವರು ಮೊದಲೇ GST 2016ರಲ್ಲೇ ಮಾಡಿದಾಗ ಮನಮೋಹನ್ ಸಿಂಗ್ ಇನ್ನು ಅವಾಗ ಜೀವಂತ ಇದ್ದರು. ಅವಾಗ ಹೇಳಿದರು, ನೀವು 28, 18 ಎಲ್ಲ ಬೇಡ, 5ರಿಂದ 12 2 ಸ್ಲ್ಯಾಬ್ ಇಟ್ಕೊಳ್ಳಿ, ಏನೋ ಜನಕ್ಕೂ ಹೊರೆ ಆಗಲ್ಲ ಅಂತ ಹೇಳಿದರು. ಅವ್ರ ಮಾತು ತಿರಸ್ಕಾರ ಮಾಡಿ ಇವತ್ತಾದರೂ ಅವ್ರಿಗೆ ಜ್ಞಾನೋದಯ ಆಗಿ ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಮಾಡಿದ್ದಾರೆ. ಬಟ್ ಎಫೆಕ್ಟ್ ಆದ ನಂತರ ನೋಡಬೇಕು ಯಾವ್ಯಾವ ವಸ್ತುಗಳು ಯಾವ್ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದು ಕಾದು ನೋಡಬೇಕು. ಸರ್, ಈಗ ಮುಖ್ಯವಾಗಿ ಯಾವ ವಸ್ತುಗಳ ಮೇಲೆ GST ಇಳಿಕೆ ಆಗಬೇಕು ಅಂತ ಅನ್ಸುತ್ತೆ? ಅಲ್ಲ, ದಿನನಿತ್ಯ ನಾವು ಜನೋಪಯೋಗಿ ಬ್ರ್ಯಾಂಡೆಡ್ ಏನಿದ್ದಾವೆ ಅವುಗಳ ಮೇಲೆ, ಇವಾಗ ಸಿಮೆಂಟು, ಸ್ಟೀಲು, ಮನೆ ಕಟ್ಟೋ ಸಾಮಗ್ರಿಗಳಾಗಲಿ, ವುಡ್ಡು,
ಇವೆಲ್ಲಕ್ಕೂ ಇಳಿಕೆ ಆಗಲೇಬೇಕು. ಆವಾಗ ಜನಸಾಮಾನ್ಯರಿಗೆ ಸ್ವಲ್ಪ ನ್ಯಾಯ ಸಿಗ್ತದೆ. ಇದರಲ್ಲಿ ಬರೀ ಶ್ರೀಮಂತರಿಗೆ ಅನುಕೂಲ ಆಗೋದಲ್ಲ, ಜನಸಾಮಾನ್ಯರನ್ನು ನೋಡ್ಬೇಕು. ಅವರು ಕೇಂದ್ರ ಸರ್ಕಾರ ಆ ಕಡೆನೂ ದೃಷ್ಟಿ ಹರಿಸ್ಬೇಕು. ಸರ್, ಈಗ ಸಿದ್ದರಾಮಯ್ಯನ ಸರ್ಕಾರ ಎಲ್ಲ ದರ ಎಲ್ಲ ಏರಿಕೆ ಮಾಡ್ತು, ಇವಾಗ ಮೋದಿ ಸರ್ಕಾರ ಎಲ್ಲ ದರ ಎಲ್ಲ ಇಳಿಕೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? GST ಎಲ್ಲ ಏಳ್ಸೋದಕ್ಕೂ ಸಿದ್ದರಾಮಯ್ಯನವ್ರಿಗೂ ಏನು ಸಂಬಂಧನೇ ಇಲ್ವಲ್ಲಮ್ಮ. ಅಲ್ಲ, ಇದನ್ನ ಮಾಡ್ತಿರೋದು ಮೋದಿ ಅವರು. ಹೌದು, ಸಿದ್ದರಾಮಯ್ಯನವ್ರು ಏನು ಮಾಡಿದ್ದಾರೆ? ಎಲ್ಲಾದ್ರ ಮೇಲೂ ದರ ಏರಿಕೆ ಮಾಡಿದ್ರಲ್ಲ, ಆದ್ಮೇಲೆ ಹೌದು, ಇವತ್ತೂ ಅಷ್ಟೇ ಎಲ್ಲ ಇಷ್ಟು ಏರಿಕೆ ಆಗಿದ್ರು ನಮ್ಮ ರಾಜ್ಯದೇ ಕಮ್ಮಿ ಇರೋದು. ನಮ್ಮ ದಕ್ಷಿಣ ರಾಜ್ಯದಲ್ಲಿ 4-5 ಸ್ಟೇಟಲ್ಲಿ ನೀವು ತಗೊಂಡ್ರೆ ಎಲ್ಲ ಸ್ಟೇಟ್ಗಿಂತ ಕಮ್ಮಿ ಇರೋದು ಇವತ್ತೂ ಹಾಲ್ ಬೆಲೆ ನಮ್ಮಲ್ಲೇ ಕರ್ನಾಟಕದಲ್ಲೇ. ಎಲ್ಲಿ ಜಾಸ್ತಿ ಆಗಿದೆ? ಇವಾಗ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ದರ ಇಳಿಕೆ ಮಾಡ್ತೀನಿ ಅಂತ. ಬರೀ ಮಾತಿಗೆ ಹೇಳಿದ್ರ ಅಥವಾ ಇದನ್ನ ಮಾಡ್ತಾರೆ ಅಂತ ಅನ್ಸುತ್ತೆ? ಅಲ್ಲ, ಇಂಥ ಮಾತುಗಳು ಹೇಳಿ ಜನರ ಯಾಮಾರಿಸಿ ಓಟ್ ತಗೊಂಡು ಅಧಿಕಾರ ಮಾಡ್ತಾನೆ ಅವರವರು. ಇದನ್ನ ಇಳಿಕೆ ಮಾಡಿ ಜನಸಾಮಾನ್ಯರುಗಳಿಂದ ಒಳ್ಳೆ ಅಭಿಪ್ರಾಯ ಬಂದಾಗ ಅವ್ರನ್ನ ನಾವು ಏನೋ ಸಂತೋಷವಾಗಿ ಹೊಗಳ್ಬೋದು.